ನಮ್ಮ RCB ಮ್ಯಾಚ್ ಇತ್ತಲ್ವಾ, ಇಬ್ರು ಕೂತ್ಕೊಂಡು RCB ಮ್ಯಾಚ್ ನೋಡ್ತಾ ಇದ್ವು. ಚೆನ್ನಾಗಿ ಓಡಿಸ್ಕೊತಾ ಇದ್ರು RCB ಅವರು. ಸಖತ್ ಬೇಜಾರಾಗ್ತಿತ್ತು, ಹೊಟ್ಟೆ ಹಸಿತಿತ್ತು. ಹೋಗ್ಬಿಟ್ಟು ಇಬ್ರು ಅಡುಗೆ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿನ ನಮ್ಮ ರೆಸಿಪಿ ಪಲಾವಿಗೆ ಬೇಕಾಗಿರೋ ತರಕಾರಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಎಣ್ಣೆ ಕಾಯ್ದಿತ್ತು. ಪಲಾವ್ ಎಲೆ, ಚಕ್ಕೆ, ಮೆಣಸಿನಕಾಯಿ ಮತ್ತೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಡ್ತಿದ್ರು. ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದ್ರೆ ಸ್ವಲ್ಪ ಉಪ್ಪು ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಪುದೀನ ಮತ್ತೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಎಲ್ಲ ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗಳನ್ನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ 1-2 ನಿಮಿಷ ಆದ್ಮೇಲೆ ಟೊಮೊಟೊ ಮತ್ತೆ ಸೋಯಾಬೀನ್ ಹಾಕೊಳ್ಳಿ. ನಾನಿಲ್ಲಿ ಯಾವುದೇ ರೀತಿಯಾದ ಖಾರದ ಪುಡಿ ಮತ್ತೆ ಸಾಂಬಾರ್ ಪುಡಿನ ಯೂಸ್ ಮಾಡ್ತಾ ಇಲ್ಲ. ನಾನು ಬರೀ ಗರಂ ಮಸಾಲ ಯೂಸ್ ಮಾಡಿದ್ದೆ. ನನಗೆ ಪಲಾವು ಲೈಟ್ ಆಗಿದ್ರೇನೆ ತುಂಬಾ ಇಷ್ಟ ಆಗುತ್ತೆ. ಗ್ಯಾಪ್ ನಲ್ಲಿ ಮ್ಯಾಚ್ ನೋಡ್ತಿದ್ದೆ. ಮ್ಯಾಚ್ ಬಗ್ಗೆ ಯಾಕೆ ಕೇಳ್ತೀರಾ ಬಿಡಿ, ಚೆನ್ನಾಗಿ ಓಡಿಸ್ಕೊಂಡಿದ್ದು ನೀವೇ ನೋಡಿದಿರಾ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ವಾಟರ್ ಹಾಕಬೇಕು. ವಾಟರು ಚೆನ್ನಾಗಿ ಕುದಿ ಬಂದಾದ್ಮೇಲೆ ಅಕ್ಕಿನ ಹಾಕಿ ಚೆನ್ನಾಗಿ ಬರುತ್ತೆ ಪಲಾವು. ಕುದಿ ಬಂದ್ಮೇಲೆ ಮೇಡಮ್ ಅವ್ರಿಗೆ ಟೇಸ್ಟ್ ಮಾಡೋದಕ್ಕೆ ಕೊಟ್ಟೆ. ಮೇಡಮ್ ಅವರು ಖಾರ ಬೇಕು ಅಂತ ಹೇಳಿದ್ರು. 1 ಸ್ಪೂನ್ ಖಾರದ ಪುಡಿ ಹಾಕಿದೆ. ಸಖತ್ತಾಗಿ ಖಾರ ಆಗಿತ್ತು. ಸೊ ತುಪ್ಪ ಹಾಕಿ ಫೈನಲ್ ಆಗಿ ಕುಕ್ಕರ್ ಮುಚ್ಚಿದ್ರೆ ಪಲಾವ್ ರೆಡಿ ಆಗುತ್ತೆ. ಹೇಗೆ ರೆಡಿ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ನಮ್ಮ ಯಜಮಾನ್ರು ಅಡುಗೆ ಮಾಡಿದ್ದಾರೆ ಅಂದ್ರೆ ಕೇಳಬೇಕಾ, ಚೆನ್ನಾಗಿದ್ದೇ ಇರುತ್ತೆ. ಸ್ವಲ್ಪ ಖಾರ ಆಗಿತ್ತು ಅಷ್ಟೇ, ಆದರೆ ಟೇಸ್ಟ್ ಮಾತ್ರ ಸಖತ್ ಚೆನ್ನಾಗಿ ಬಂದಿತ್ತು. ಉಣ್ಣೋಕು ಉಡೋಕು ಬಡತನವಿದ್ದರೂ ಉಪವಾಸ ಇರಿಸಲಾರೆ, ಊರು ಊರು ಸುತ್ತಿ ಜೀವನ ಮಾಡಿದರೂ ಸೂರು ಬಿಟ್ಟು ಹೊರಗೆ ಕಳಿಸಲಾರೆ. ಉಪಕಾರ ಮಾಡು ಬದುಕಿಗೆ ಬಲಗಾಲಿಟ್ಟು, ಸಹಕಾರ ನೀಡುವೆ ಸಂಸಾರದುದ್ದಕ್ಕೂ. ಕೈಕಾಲು ಕುಂದುವವರೆಗೂ ಒಂದಾಗಿ ಬಾಳೋಣ. ಎಲ್ಲರ ದಿನ ಶುಭವಾಗಲಿ.